ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಅಲ್ಲ, ತಟ್ಟೆಲಿ ತಿಂಡಿ ಹಾಗೆ ಇದೆ, ಏನೋ ಯೋಚನೆ ಮಾಡ್ತಾ ಇದೀಯಾ? ಶ್ರಾವಣಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಬಾವಾ, ಇದ್ದಕ್ಕಿದ್ದ ಹಾಗೆ ಶ್ರಾವಣಿ ಮದುವೆ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಇಷ್ಟೊತ್ತಿಗಾಗಲೇ ಯೋಚನೆ ಮಾಡಬೇಕಾಗಿತ್ತು, ಆಗಲೇ ತಡ ಆಗಿದೆ. ಅವಳ ಜೀವನ ಬದಲಾಗಬೇಕು ಅಂದರೆ, ಅವಳು ಸಂತೋಷವಾಗಿರ್ಬೇಕು ಅಂದರೆ ಅಕ್ಕ ಹೇಳಿದಾಗೆ ಅವಳಿಗೊಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು. ಈಗ ಶುಭ ಕಾರ್ಯ ನಡೀತಿದ್ಯಲ್ಲ, ಇದಲ್ದೆ ಇನ್ಯಾವ ಶುಭ ಕಾರ್ಯ? ಏನು ವಿಶಾಲ ನೀನು? ಅಲ್ಲ, ಮನೆ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟು ಬಿಟ್ರೆ ಹೆತ್ತೋರ್ ಜವಾಬ್ದಾರಿ ಮುಗಿದು ಬಿಡ್ತಾ? ನಿನಗೆ ಚಿನ್ನದಂತ ಮಗ ಇದ್ದಾನೆ, ಅದೇ ನಮ್ಮ ಕಾರ್ತಿಕೇಯ. ಅವನಿಗೊಂದು ಮದುವೆ ಆಗಬೇಕು, ಅವನಿಗೂ ಒಂದು ಜೀವನ ಬೇಕು, ಅವನ ಜೀವನಕ್ಕೊಂದು ಸಂಗಾತಿ ಬೇಕು. ಕಾರ್ತಿಕೇಯನ ಮದುವೆ ಬಗ್ಗೆ ಏನು ಯೋಚನೆ ಮಾಡಿಲ್ವಾ? ಯೋಚನೆ ಮಾಡದೆ ಇರೋಕ್ಕಾಗುತ್ತಾ? ಆದರೆ ವರನ್ ಮದುವೆ ಮಾಡಿ ಮುಗಿಸಿದ್ರೇ ಸಾಕಪ್ಪ ಅನ್ನಂಗೆ ಆಗಿದೆ. ಇದ್ರ ಮಧ್ಯದಲ್ಲಿ ಅವ್ನ ಮದುವೆ ವಿಚಾರ ಮಾತಾಡಿದ್ರೆ ಕಷ್ಟ ಆಗಲ್ವಾ? ಈಗಲೇ ಎಲ್ಲೆಲ್ಲಿ ಸಾಲ ಮಾಡಿದಾನೋ ಏನು ಕತೆನೋ. ಗಂಡನವರು ಅಂದವ್ರ ಮಾತ್ರಕ್ಕೆ ಓಡಾಟ ಖರ್ಚು ಎಲ್ಲ ಏನು ಕಮ್ಮಿನಾ? ಶ್ರಾವಣಿ ದಯದಿಂದ ಈ ಮನೇಲಿ ಒಳ್ಳೆ ಕಾರ್ಯ ನಡೀತಿದೆ. ಇನ್ನು ಮುಂದದ್ದು ಆ ದೇವ್ರ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾನಷ್ಟೇ. ಇವಳು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದರೂ ನಿನಗೇನು ಅರ್ಥವಾಗಲ್ವಲ್ಲ ವಿಶಾಲು. ಬರೀ ವಿಶಾಲವಾದ ಅಕ್ಷಿ ಇಟ್ಕೊಂಡಿದೆಯಾ ಅಷ್ಟೇ. ಈಗ ನೋಡು, ಶ್ರಾವಣಿ ಅಮ್ಮನವರು ಒಂಥರ ಭಾಗ್ಯಲಕ್ಷ್ಮಿ ಇದ್ದಾಗೆ. ಆ ಮೇಡಮ್ ಅವರು ಒಂದ್ಸರಿ ಈ ಮನೆ ಒಳಗೆ ಹೆಜ್ಜೆ ಇಟ್ಟ ತಕ್ಷಣ ಏನು ಸುಖ, ಏನು ಸಮೃದ್ಧಿ, ಏನು ಆನಂದ, ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗ್ಬಿಟ್ಟು. ಅಲ್ಲ, ಶ್ರಾವಣಮ್ಮವರು ಒಂದು ಸರಿ ಕಾಲಿಟ್ಟಿದ್ಕೆ ಹಿಂಗಾಯ್ತು ಅಂದ್ರೆ ಇನ್ನು ಪರ್ಮನೆಂಟ್ ಆಗಿ ಇದೇ ಮನೇಲಿ ಇರೋ ಥರ ಆಗ್ಬಿಟ್ರೆ ಹೆಂಗೆ? ಪರ್ಮನೆಂಟ್ ಆಗ ಏನು ಹೇಳ್ತಿದ್ದೀರಾ ಬಿಕ್ತಿಯವ್ರೆ? ಹೋಗವ, ನೀನು ಸರಿ ಇಲ್ಲ. ಇಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಂತೀಯಲ್ಲ ನೀನು. ಈಗ ನೋಡು, ಮನೆ ಸೊಸೆ ಅಂದ್ರೆ ಯಾರು? ಭಾಗ್ಯಲಕ್ಷ್ಮಿ. ಆ ಭಾಗ್ಯಲಕ್ಷ್ಮಿ ಈಗಾಗಲೇ ಈ ಮನೆ ಒಳಗೆ ಕಾಲಿಟ್ಟಾಗಿದೆ. ಅವಳನ್ನೇ ನೀನು ಸೊಸೆ ಮಾಡ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ಅಂತ. ಆ ಅಮ್ಮ ಈ ಮನೆಗೆ ಪರ್ಮನೆಂಟ್ ಆಗಿ ಇರಬೇಕು ಅಂದ್ರೆ ನಮ್ಮ ಸೊಪ್ಪು ಮತ್ತೆ ಶ್ರಾವಣಿ ಮೇಡಮ್ ಅವ್ರದ್ದು ಪೆಪ್ಪೆ ಪೆಪ್ಪೆ ಪೇ ಡುಮ್ 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 ಪೆಪ್ಪೆ ಪೆಪ್ಪೆ ಪೇ ಡುಮ್ 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 ಡುಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.